ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗಲೇ ಟೈಮ್ ಬಂದು 4:15 ಆಗೈತಿ. ಇವಾಗಿಂದ ಲಾಗನ್ನು ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ಹೊಲದಲ್ಲಿ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ, ನೋಡ್ತಿರ್ಬೋದು. ಇವತ್ತು ಕಾರುಣ್ಣಿಮೆ ಅಲ್ವಾ, ಹಾಗಾಗಿ ಎತ್ತಿಗೆ ಪೂಜೆ ಮಾಡ್ಕೊಂಡು ಹೋದ್ರಾಯ್ತು ಅಂತೇಳಿ ಬಂದಿದ್ದೀವಿ. ನಾನು, ಆಂಟಿ ಮತ್ತು ನನ್ನ ಮಕ್ಕಳಿಬ್ಬರು ಬಂದಿದ್ದೀವಿ. ಆಲ್ರೆಡಿ ಆಂಟಿ ಮತ್ತು ಹರ್ಷ ಆ ಕಡೆ ಶೆಡ್ ಹತ್ರ ಹೋಗಿದ್ದಾರೆ. ಎತ್ತು ಕಟ್ಟಾಕಿದ್ದೀವಿ, ಅಲ್ಲಿ ಹೋಗಿದ್ದಾರೆ. ನಾನು ಇವಾಗ ಬಂದೆ ಬೈಕ್ ಮೇಲೆ, ಮಾಮರು ಬಂದಿದ್ದರು. ಹಾಗಾಗಿ ನಾನು ಮತ್ತು ನನ್ನ ಸಣ್ಣ ಮಗ ಇಬ್ಬರು ಬೈಕ್ ಮೇಲೆ ಬಂದ್ವಿ. ಆಂಟಿ ಮತ್ತು ಕೃಷ್ಣ ನನ್ನ ಮಗ ಅಲ್ಲಿ ಶೆಡ್ ಹತ್ರ ಇದ್ದಾರೆ. ಬನ್ನಿ ಹಾಗೆ ಲಾಗ್ನ ಸ್ಟಾರ್ಟ್ ಮಾಡಮ್ಮ. ಈ ಹೊಲಕ್ಕೆ ಈ ಕಡೆ ಕಾಣಿಸ್ತಿದೆಯಲ್ವ ಫ್ರೆಂಡ್ಸ, ಈ ಹೊಲಕ್ಕೆ ಹತ್ತಿ ಹಾಕಿದ್ದಾರೆ. ಆ ಕಡೆ ಏನು ಕಾಣಿಸುತ್ತಲ್ವ, ಆ ಹೊಲಕ್ಕೆ ಈ ಹೊಲ ಒಂದು, ಆ ಹೊಲ ಒಟ್ಟು ಟೋಟಲ್ 2 ಎಕರೆ ಚೆಂಡು ಹೂವನ್ನು ಹಾಕಿದ್ದಾರೆ. ತುಂಬ ದಿನಗಳಾಯಿತು. ನಾನು ಸ್ಟಾರ್ಟಿಂಗ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಹಾಕ್ತಿದ್ದೆ ವೀಡಿಯೋಸನ್ನು ಹೊಲದಲ್ಲಿ. ಬಟ್ ಆಫ್ಟರ್ ಡಿಲಿವರಿ ಇದೇ ಫಸ್ಟ್ ಟೈಮ್ ಹೊಲದಲ್ಲಿ ಬಂದಿದ್ದೀನಿ, ನೋಡ್ತಿರ್ಬೋದು. ಮಾಮರ್ ರಾಯುನ ಆ ಕಡೆ ಎತ್ಕೊಂಡಾರ ನೋಡ್ರಿ. ಅಲ್ಲಿ ಕೆಲಸ ಸ್ಟಾರ್ಟ್ ಆಗೈತಿ. ಇಲ್ಲಿ ಈ ಕಡೆ ಒಂದು ಹೌಸ್ ಕಟ್ಸಕತ್ತಾರ. ನಿನ್ನಿಲ್ಲಿ ಮೊನ್ನೆ ಕಾಂಕ್ರೀಟ್ ಹಾಕಿದ್ರು. ಒಂದು 8 ಜನ ಬಂದಿದ್ದರು. ಅವತ್ತು ಹೇಳಿದ್ನಲ್ವ ಫ್ರೆಂಡ್ಸ್, ಹೊಲದಲ್ಲಿ ಕೆಲ್ಸಕ್ಕೆ ಬಂದಿದ್ದಾರೆ ಅಂತೇಳಿ. ಅವತ್ತು ಫಲಾವ್ ಮಾಡಿದರು, ಹಾಗಾಗಿ ಫಲಾವ್ ಮಾಡಿದ್ವಿ 8 ಜನಕ್ಕೂ. ಕಾಂಕ್ರೀಟ್ ಎಲ್ಲ ಆಗೈತಿ. ತೋರಿಸ್ತೀನಿ ಬನ್ನಿ ಕೆಲಸ ಹೆಂಗಾಗೈತೆ ಅಂಥೇಳಿ. ಒಂದು ನಿಮಿಷ ಬ್ಯಾಕಲ್ಲಿ ತೋರಿಸ್ತೀನಿ ನೋಡ್ರಿ. ಇಲ್ಲಿ ಹೌಸ್ ಕಟ್ಸಕತ್ತಾರ. ಒಂದು ರೌಂಡ್ ಹಂಗೆ ತೋರಿಸ್ಬಿಡ್ತೀನಿ ತಡ್ರಿ ನಮ್ಮ ಹೊಲನ. ನೋಡ್ರಿ, ಇಷ್ಟು ಮಾಮರು ಅಂದರೆ ಮಾಮ ಇದು ಬೈಕ್ ಒಳಗೆ ಇದೈತೆ ನೋಡು, ಸಾಂಬಾರು ಟಿಫನ್ ತಗೊಂಡೋಗು. ನೋಡಿ ಫ್ರೆಂಡ್ಸ್, ಹೌಸ್ ಕಟ್ಸಕತ್ತಾರ ಹೊಲ್ದಾಗ. ಅಂದರೆ ಇಲ್ಲಿ ಕರೆಂಟು ಬೆಳಗ್ಗೆ 3 ಗಂಟೆಗೆ ಬರುತ್ತಾ. ಮತ್ತು ಮಾಮರು ಬೇರೆ ಕಡೆ ಕೆಲಸ ಮಾಡ್ತಾರಲ್ವ, ಅಂದರೆ ಅವರು ಬಿಲ್ಡಿಂಗನ್ನು ಕಾಂಟ್ರಾಕ್ಟ್ ಹಿಡಿದು ಅದ್ರ ಕೆಲಸ ಮಾಡಿಸ್ತಾರಲ್ವ. ಕರೆಕ್ಟ್ ಟೈಮಿಗೆ ಬಂದು ಹೊಲಕ್ಕೆ ನೀರು ಕಟ್ಟೋಕ್ಕಾಗಂಗಿಲ್ಲ ಅನ್ನೋದಕ್ಕೋಸ್ಕರ ಹೌಸ್ ಮಾಡ್ಸ್ಯಾರ. ಹೌಸಲ್ಲಿ ಮೋಟ್ರ್ ಸ್ಟಾರ್ಟ್ ಮಾಡಿ ನೀರನ್ನ ಸ್ಟಾಕ್ ಮಾಡಿಬಿಟ್ರೆ ಅವ್ರಿಗೆ ಯಾವಾಗ ಅನುಕೂಲ ಆಗುತ್ತಾ ಆವಾಗ ಕಟ್ಕೊಳಕ್ಕಾಗುತ್ತೆ ಅಂತೇಳಿ. ನೋಡಿ, ಮಾಮರ ಕಟ್ಟಕತ್ತಾರೆ, ಇಬ್ಬರು ಮಾಮನವರು ಕಟ್ಟಕತ್ತಾರ. ಲೇಬರು ಒಂದು 8 ಜನ ಬಂದಿದ್ರು ಮೊನ್ನೆ. ಇಲ್ಲಿ ಕೆಳಗೆ ಕಾಂಕ್ರೀಟ್ ಹಾಕಿ, ಇದು ಹೌಸ್ ಒಳಗೆ ಕಾಂಕ್ರೀಟ್ ಹಾಕೈತಲ್ವ, ಇದನ್ನು ನಿನ್ನಿಲ್ಲಿ ಮೊನ್ನೆ ಹಾಕ್ಯಾರ. ಒಂದು 8 ಜನ ಬಂದಿದ್ರು ಲೇಬರ್ಸ್ ಅವತ್ತು. ನಾನು ಲಾಸ್ಟ್ ಲಾಗಲ್ಲಿ ಹೇಳಿದ್ನಲ್ವ, ಪಲಾವ್ ಮಾಡಬೇಕು, ಹೊಲಕ್ಕೆ ಕಟ್ಟಬೇಕು ಬುತ್ತಿ ಅಂತ ಹೇಳಿದ್ನಲ್ವ, ಅವತ್ತಿನ ದಿನಾನೇ. ನೋಡಿ, ಇಷ್ಟು ದೊಡ್ಡದೈತಿ. ಮತ್ತು ಇದ್ರ ಮುಂದೆನೇ ಅಲ್ಲೊಂದು ಮನೆ ಕಟ್ಸಕತ್ತೀವಿ, ನೋಡ್ತಿರ್ಬೋದು. ಬರ್ರಿ, ಇವಾಗ ಇನ್ನು ಪೂಜೆ ಮಾಡಬೇಕು. ಎತ್ತಿಗೆ ಪೂಜೆ ಮಾಡಬೇಕು ಇವತ್ತು, ಕಾರುಣ್ಣಿಮೆ ಅಲ್ವಾ, ಹಾಗಾಗಿ. ಫುಲ್ಲು ನೋಡಿ, ನಮ್ಮ ಹರ್ಷಾಲ್ ಶೆಡ್ ಹತ್ರ ನಿಂತ್ಕೊಂಡು ಕರೆಯಕತ್ತಾನೆ ಇವಾಗ, ಬಾ ಮಮ್ಮಿ ಅಂತೇಳಿ. ಇವಾಗ ರಾಯನ್ ಕರ್ಕೊಂಡು ಹೊಂಟಾರ ಮಾಮರ. ಬರ್ರಿ ನಾವು ಅಲ್ಲಿಗೆ ಹೋಗೋಣ. ಈ ಹೊಲಕ್ಕೆ ಹತ್ತಿ ಹಾಕ್ಯಾರ. ಆ ಕಡೆ ಹೊಲ ಐತಲ್ವ, ಅದಕ್ಕೆ ಚೆಂಡು ಹೂವು ಹಾಕ್ಯಾರ. ಆ ಕಡೆ ಮುಂದೆ ಕಾಣಿಸ್ತಿದೆಯಲ್ಲ, ಅದು ಒಂದು ಹೊಲ ಚೆಂಡು ಹೂವು ಹಾಕ್ಯಾರ. ಮುಂಚೆ ನೋಡಿ ಫ್ರೆಂಡ್ಸ್, 10th ಆದಮೇಲೆ PUCಲಿದ್ದಾಗ ರೆಗ್ಯುಲರಾಗಿ ಕಾಲೇಜ್ ಮುಗಿಸ್ಕೊಂಡು ಹೊಲಕ್ಕೆ ಬರ್ತಿದ್ದೆ. ಬಟ್ ಡಿಗ್ರಿಗೆ ಹೋದ್ಮೇಲೆ ಬಂದಿಲ್ಲ, 3 ವರ್ಷವೂ ಹೊಲಕ್ಕೆ ಬಂದಿಲ್ಲ. ಅದಾದ ನಂತರ ಮತ್ತು ಹರ್ಷ ಹುಟ್ಟಿದಾದ್ಮೇಲೆ ಯಾವಾಗಾದರೂ ಲೇಬರ್ ಏನಾದರೂ ಇಲ್ಲ ಅಂದರೆ ಹೊಲದಲ್ಲಿ ಏನಾದರೂ ಸ್ವಲ್ಪ ಕೆಲಸ ಇದ್ರೆ ಅವಾಗ ಬಂದು ಹೋಗ್ತಿದ್ವಿ. ಮತ್ತು ಅದಾದಮೇಲೆ 1 ವರ್ಷದಿಂದ ನಾನು ಯಾವಾಗ ಹೊಲಕ್ಕೆ ಬಂದಿದ್ದೀನಿ ಅದನ್ನು ಆಲ್ರೆಡಿ ಲಾಗ್ಗಳಲ್ಲಿ ನಿಮಗೆ ಶೇರ್ ಮಾಡ್ಕೊಂಡಿದ್ದೀನಿ. ಆದರೆ ಇತ್ತೀಚೆಗೆ ತುಂಬ ಕಡಿಮೆ ಹೊಲಕ್ಕೆ ಬರೋದು. ಮತ್ತು ಪಾರ್ಲರಲ್ಲಿ ಕೆಲಸ ಜಾಸ್ತಿ ಆಗಿಬಿಡುತ್ತಲ್ವ, ಹಾಗಾಗಿ ನಮ್ಮ ಕೆಲಸನೇ ನಮ್ಗೆ ಆಗ್ಬಿಡುತ್ತೆ ಅಂತೇಳಿ ಮಾಮರೇನು ಹೊಲಕ್ಕೆ ಬಾ ಅಂತೇಳಿ ಕರೆಯೋಂಗಿಲ್ಲ, ಹಾಗೆ ನಾವು ಬರೋಂಗಿಲ್ಲ. ಬರ್ರಿ ಇವತ್ತು ಹಂಗೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ವಿಡಿಯೋ ಪೂರ್ತಿಯಾಗಿ ನೋಡಿ ಮತ್ತು ನನಗೆ ಸಪೋರ್ಟ್ ಮಾಡಿ.
ಇಲ್ಲಿ ನೋಡಿ ಫ್ರೆಂಡ್ಸ, ಇನ್ನೊಂದು ತೋರಿಸ್ಬೇಕು ನಿಮಗೆ. ಇದು ಬಂದುಬಿಟ್ಟು ತಾಳು ಕೊಬ್ಬರಿ ಅಂತ ಹೇಳ್ತಾರೆ, ಬಟ್ ಇಂಗ್ಲೀಷಲ್ಲಿ ಏನು ಹೇಳ್ತಾರೋ ಗೊತ್ತಿಲ್ಲ. ಇದು ಮಾತ್ರ ತುಂಬಾ ಹೆಲ್ತ್ಗೆ ತುಂಬಾ ಬೆನಿಫಿಟ್ ಇದೆ ಇದನ್ನು ತಿನ್ನೋದ್ರಿಂದ. ಇಲ್ಲೇ ನಮ್ಮ ಅಲ್ಲಿ ಕಾಣಿಸ್ತಿದೆಯಲ್ವ, ಅದೇ ಇದ್ರ ಗಿಡ. ಇದನ್ನು ಮಾಮರು ಎಳೆದಿದ್ದಾಗ ತೊಗೊಂಬರ್ತಿದ್ರು ಮನೆಗೆ. ಆದರೆ ಇದನ್ನು ಕಟ್ ಮಾಡಬೇಕಾದ್ರೆ ತುಂಬ ಗಟ್ಟಿ ಇರುತ್ತೆ. ಎಳೆದಿದ್ದಾಗ ಇದ್ರ ಗಂಜಿ ಏನು ತೊಗೋತೀವಲ್ವ, ಬಾಡಿಲಿ ಹೀಟ್ ಏನಾದಿದ್ದರೆ ಕಡಿಮೆ ಆಗುತ್ತೆ. ಒಟ್ಟು ಇದರಿಂದ ತುಂಬಾ ಬೆನಿಫಿಟ್ ಇದೆ ಬಾಡಿಗಂತೂ. ಯಾಕೋ ಗೊತ್ತಿಲ್ಲ, ಒಂದು 5-6 ಏನೋ ತೊಗೊಂಬಂದಿದ್ದಾರೆ. ಅದನ್ನು ಒಣಗ್ಸಾಕಾಕ ಅಲ್ಲಿಟ್ಟಾರ. ಬರ್ರಿ ಇವಾಗ ಆ ಕಡೆ ಶೆಡ್ ಕಡೆ ಹೋಗೋಣ. ಇಲ್ಲೇ ನಮ್ದು ಎಮ್ಮಿಕರ ಮೇಯಕತ್ತಿತ್ತು, ಆ ಕಡೆ ಹೋಗ್ತಿಲ್ಲ. ಏನು ಆ ಕಡೆ ಹೊಡ್ಕೊಂಡು ಹೋದ್ನೇನೋ ಕೃಷ್ಣ. ಬರ್ರಿ, ಇಲ್ಲೆಲ್ಲ ಅವಾಗ ಮುಳ್ಕಂಟಿ, ಪಚಾಲಿ ಗಿಡ ಮತ್ತು ಮುಳ್ಕಂಟಿ ಎಲ್ಲ ಇದ್ವು ಈ ಕಡೆ. ಅವನ್ನೆಲ್ಲ ಇವಾಗ ಮತ್ತು ನೀರು ಕಟ್ಟಬೇಕಾದ್ರೆ ಆ ಕಡೆ ಈ ಕಡೆ ಅಡ್ಡಾಡ್ತಾರಲ್ವ, ಹಾಗಾಗಿ ಅಲ್ಲೆಲ್ಲ ಮುಳ್ಳಿನ ಗಿಡ ಇದ್ವು. ಅವನ್ನೆಲ್ಲ ದೊಡ್ಡ ಮಾಮರು ಕಂಪ್ಲೀಟಾಗಿ ತೆಗೆದುಬಿಟ್ಟಿದ್ದಾರೆ. ಈ ಹೊಲಕ್ಕೆ ಚೆಂಡು ಹಾಕ್ಯಾರ ನೋಡ್ರಿ. ಇನ್ನು ಸಣ್ಣದೈತಿ, ಇನ್ನು ಒಂದು 2-3 ದಿನ ಆಯ್ತೇನೋ ಇದನ್ನು ಚೆಂಡು ಅಗಿ ಹಚ್ಚಿ. ಈ ಕಡೆ ಅಂತೂ ಹತ್ತಿ ಹಾಕಿದ್ದಾರೆ. ಇಲ್ಲಿ ನೋಡ್ರಿ, ಒಂದು ಪೈಪ್ ಐತಿ. ಇಲ್ಲಿಂದ ಈ ಕಡೆ ಸೈಡು ನೀರು ಕಟ್ಟೋದು. ಬರ್ರಿ ಹಂಗೆ ಹೋಗನ್ರಿ. ಅಲ್ಲಿಗೆ ಹೋದ್ಮೇಲೆ ಮತ್ತೆ ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಮಾಮರು ಹೊಸದೆತ್ತು ತೊಗೊಂಬರ್ತಾರೆ, ಮತ್ತೆ ಒಂದು ಸ್ವಲ್ಪ ದಿನ ಇಟ್ಕೊಂಡು ಮತ್ತೆ ಮಾರ್ತಾರೆ. ಅದು ಯಾಕೋ ಗೊತ್ತಿಲ್ಲ. ಅಂದ್ರೆ ಸಣ್ಣ ಇರ್ತಾವೆ ತೊಗೊಂಬಂದಾಗ ಅವನ್ನೊಂದು ಸ್ವಲ್ಪ ಎಲ್ಲ ಬಿತ್ತೋಕೆ ಅರ್ಗಕ್ಕೆಲ್ಲ ರೂಢಿ ಮಾಡಿ ಸ್ವಲ್ಪ ದಿನ ಇಟ್ಕೊಂಡು ಮತ್ತೆ ಮಾರಿಬಿಡ್ತಾರೆ. ಮತ್ತೆ ಸಂತೆಗೆ ಹೋಗಿ ಮತ್ತೆ ಹೊಸ ತೊಗೊಂಬರ್ತಾರೆ. ಈ ಥರ ಮಾಡ್ತಾರೆ. ಯಾಕಂತ ನನಗೂ ರೀಸನ್ ಕರೆಕ್ಟಾಗಿ ಗೊತ್ತಿಲ್ಲ. ಮುಂಚೆ ಹಳೆ ಎತ್ತಿದ್ವಲ್ಲ, ಅವು ಮನೆ ಕಡೆ ಹೊಡ್ಕೊಂಬರ್ತಿದ್ರು ಮಾಮರು. ಹೊಡ್ಕೊಂಬಂದು ಪೂಜೆ ಎಲ್ಲ ಮಾಡಿಸ್ಕೊಂಡು ಹೋಗ್ತಿದ್ರು. ಬಟ್ ಇವಾಗ ಹೊಸ ಎತ್ತು ತೊಗೊಂಬಂದಾರ. ಕೊಂಬಿಗೆಲ್ಲ ಬಣ್ಣ ಹಚ್ಚಿ ಎಲ್ಲ ಮೈ ತೊಳೆದೆಲ್ಲ ರೆಡಿ ಮಾಡ್ಯಾರ. ಇವಾಗ ಇನ್ನೇನು ಪೂಜೆ ಮಾಡೋದಷ್ಟ. ಈ ದೋಣಿ ರೀ ಮುಂಚೆಗೆ ಮನೆ ಹತ್ರ ಇತ್ತು. ಇವಾಗ ಮತ್ತು ಅದೇನು ಯೂಸ್ ಇಲ್ಲ ಅನ್ನೋದಕ್ಕೋಸ್ಕರ ಇವಾಗ ಹೊಲ್ದಾಗ ತೊಗೊಂಬಂದಾರ. ಇಲ್ಲೇ ಆಡಿಗಾಯ್ತು, ಆಮೇಲೆ ಎಮ್ಮಿಗೆ ನೀರು ಕುಡ್ಸೋಕೆ ಬರೋಕ್ಕೆ ಆವಾಗತ್ತಂತೇಳಿ ಇಲ್ಲಿ ತೊಗೊಂಬಂದಾರ. ಆಡಿದ್ದು ರೀ ಫ್ರೆಂಡ್ಸು, ಅದೇ ಹೇಳಿದ್ನಲ್ಲ, 1 ವಾರ ಆಯಿತು ಮಾರಿ. ಅವು ಇವಾಗ ಬಿತ್ತೋ ಸೀಸನ್ ಸ್ಟಾರ್ಟ್ ಆತಲ್ಲ, ಹಾಗಾಗಿ ಮತ್ತು ಮಾಮರು ಈ ಕಡೆ ಹೊಲ ಕಡೆ ನೀರು ಹರಿಸ್ಕೋತ ಕೂತ್ರೆ ಅವ್ರ ಮಾಮರು ನಮ್ಮ ಟ್ಯಾಕ್ಟ್ರಿ ಐತಲ್ರಿ, ಬಿತ್ತಕ್ಕೆ ಹೋಗ್ಬಿಡ್ತಾರೆ. ಹಂಗಾಗಿ ಮತ್ತು ಇಲ್ಲಿ ಸುತ್ತಮುತ್ತ ಹೊಲಗಳೆಲ್ಲನೂ ಬಿದ್ದೆವು. ಇದ್ರ ಮಧ್ಯೆ ಆಡು ಮರಿ ಅಂತೂ ಕಟ್ಟಾಗಿ ಮೇಯ್ಸೋಕ್ಕಾಗಂಗಿಲ್ಲ. ಅವ್ರನ್ನ ಬಿಟ್ಟೆ ಮೇಯ್ಸೋಕೆ ಎಷ್ಟೊತ್ತಿದ್ರು. ಹಾಗಾಗಿ ಬೇಡ, ಅನುಕೂಲ ಆಗೋದಿಲ್ಲ ಅಂತೇಳಿ ಮಾರಿಬಿಟ್ರಿ. ಇವಾಗ ಈಗ ಬಲ್ದಿ ಕಟ್ಟಕತ್ತಾರ ಮಾಮರ ಎತ್ತನ್ನ. ಗೊತ್ತವೋ ಏನು ಮಾಡ್ತಾವೋ ಗೊತ್ತಿಲ್ಲ, ಹೊಸ ಎತ್ತಲ್ಲ. ನೋಡ್ತೀನಿ, ಮಾಮರನ್ನ ಪೂಜೆ ಮಾಡಿಸ್ಬಿಡ್ತೀವಿ ಅಷ್ಟೇ. ಮತ್ತು ಬುತ್ತಿನಿ ಕೊಟ್ಕೊಂಡ್ಬಂದಿದ್ದೀವಿ. ಮಧ್ಯಾಹ್ನ ಊಟ ಮಾಡಿ ಬಂದಿದ್ರು ಮಾಮ ಕೃಷ್ಣ. ಆದರೂ ಇವಾಗ ಮತ್ತೆ ಪೂಜೆ ಮಾಡೋದಕ್ಕಂತ ಬಂದಿದ್ದೀವಲ್ವ, ಸ್ವಲ್ಪ ತೊಗೊಂಬಂದಿದ್ದೀವಿ. ಬರ್ರಿ ಹೋಗೋಣ. ಶೆಡ್ ಬಂತು ಇಲ್ಲೇ. ಸ್ವಲ್ಪ ಮಾಡಾಗೈತಿ, ಬೇಗನೆ ಹೋಗ್ಬಿಡ್ತೀವಿ ಪೂಜೆ ಎಲ್ಲ ಮಾಡಿಕೊಂಡು. ಇಲ್ಲಿ ನಿಂತಾರ ನೋಡ್ರಿ ಅಷ್ಟು. ಹರ್ಷು, ಹಾಯ್ ಮಾಡಮ್ಮ. ಹಾಯ್ ಮಾಡ ಹರ್ಷ. ನೀನು ವಾರಿಗೆ ಎಮ್ಮೆ ಥರ ನೀನು ದೊಡ್ಡಮ್ಮ ಬಡಿಬೇಡ. ಅಯ್ಯಪ್ಪ ಬಡದ್ಲ ನಾತಿ ಬಡಿಯೋದಕ್ಕಲ್ಲ, ನಿನ್ನ ಬರೋಕೆ ಹೋಗೋದು ಅಲ್ಲಪ್ಪ. ಹೈ ಬಾಕಿಟ್ಟು ಈ ಕಡೆ ಬಾ. ಹಾಯ್ ಅಪ್ಪ. ಇದು ಆ ಕಡೆ ಎಷ್ಟನ ಹಚ್ಚಿದ್ದು ಚೆಂಡು ಅಲ್ಲಮ್ಮಿ, ಆ ಕಡೆ ಹಚ್ಚೈತಲ್ಲ ಅದೇನು ನೋಡ್ರಿ. ಬುತ್ತಿ ಇಲ್ಲಿ ಇಟ್ಟಿವಿ. ಹರ್ಷು ಇಲ್ಲಿ ನೋಡು, ಸಾಂಬಾರ್ಲೆ ಅಲ್ಲಿ ತಂದು ಮಾಮನ ಕೈ ಕೊಟ್ಟೈತಿ. ಫ್ರೆಂಡ್ಸ, ಶೆಡ್ ಯಾವ ಥರ ಐತೆ ಅಂತ ತೋರಿಸ್ತೀನಿ ಒಳಗೆ. ಇವ ನೋಡ್ರಿ ನಮ್ಮ ಹೊಸ ಎತ್ತಿನ ಮೈ ಎಲ್ಲ ತೊಳೆದಾರ, ಒಟ್ಟು ಹಾಕ್ಯಾರ ನೋಡ್ರಿ. ಈಗ
ಕೊಂಬಿಗೆ ಬಣ್ಣನೂ ಹಚ್ಚಿ ರೆಡಿ ಮಾಡ್ಯಾರ. ಅಮ್ಮ ಗುತ್ತವನಮ್ಮ ಇವು ಅದು ಗುದ್ದುತ್ತಾನ ನೋಡ್ರಿ. ಇಲ್ಲೈತಲ್ಲ ಇದು ಗುದ್ದುತ್ತಂತ, ಈ ಕಡೆ ಐತಲ್ಲ ಇದು ಗುದ್ದಂಗಿಲ್ಲ ಅಂತ ನೋಡ್ರಿ. ನಿನಗೂ ಗುದ್ದುತ್ತಾನಪ್ಪ? ಗುದ್ದುತ್ತಾ ನಿಂದ್ರೋಗಲ್ಲಿ? ಎರಡು ಎತ್ತು ಬೆಳಗದವಲ್ಲ ಆಂಟಿ? ನಾನು ನೋಡಿದ್ ಬಿಡ ಒಳ್ಳೆ ಅವು ಅಂದ್ರೆ ಒಂದು ಸ್ವಲ್ಪ ಕಪ್ಪಿದ್ವು ಎತ್ತು ಹೋಸ್ತಾರೆ ಬಂದಾಗ. ನಮ್ಮ ಇವಾಗ ಮಾಮ ಬಂದು ಒಟ್ಟು ಹಾಕ್ಯಾರ ನೋಡ್ರಿ. ನಮ್ಮ ಕೃಷ್ಣ ತಾನೆಷ್ಟು ಉಣ್ತಾನ ಅಷ್ಟು ಹಾಕ್ಯಾನಂತಂದು ಮಾಮ ಜಗ್ ಭಯ ಕುಂತಿದ್ನ. ಈಗ ಬಂದು ಇಷ್ಟ ಹಾಕಿಂದ ಹಾಕ್ಯಾರ. ಅಪ್ಪಾಜಿ ಚಿಕ್ಕ ನೀರು ತುಂಬ್ಕೊಂಬೋಗಾರ ನೋಡ್ರಿ ಈ ಥರ ಅದಾವ ನೋಡ್ರಿ ಎತ್ತ. ನನಗೆ ಆ ಕಡೆ ಹೋಗಕ್ಕೆ ಭಯ ಆಗ ಕುಂತೈತ್ರಿ. ಮುಂಚೆ ಎತ್ತಾಗ ಅಲ್ಲಿ ತನ್ನಾಗ್ಬಿಟ್ಟು ನೋಡಿ ಆಚೆ ಕಡೆ ಅಲ್ತಿದ್ದೆ ನೋಡಿ ಇದು ಎಷ್ಟ ಐತೆ ಬೆರಿಕೈತಿ. ಇವು ಹೊಸ ಗುಂಬ್ರಿ ತಂದಿದ್ರ ಅಪ್ಪಾಜಿ ತರದಾರ. ಬಾ ಅಪ್ಪಾಜಿ ಲೇಟ್ ಆಗತ್ತೆ ಬಾ ತರಬ. ರಾಯು ಕರಿಯೋದು ಇದನ್ನ ಕಟ್ತಾರಲ್ಲ ಅದು ರಾಯು ಒಂದು ಅಡ್ಕ ನನ್ನ ನಡ್ಕ ರಾಯು ಅದನ್ನ ಕಟ್ಬೇಕು ನೋಡಿ. ಇಲ್ಲಿ ನೋಡಿ ಫ್ರೆಂಡ್ಸ ಈ ಕಡೆನೂ ಹಾಕೈತಿ ಒಟ್ನ ಈ ಕಡೆ ಬಿಟ್ಟು ಆ ಕಡೆ ಕಿಶುನ್ ಹಿಂದಕ್ಕೆ ಸರಿ ಅಮ್ಮ ಮತ್ತೆ ಹಿಡ್ಕೊಂಬಿಟ್ಟನ ಆತ ನೋಡ್ರಿ. ಮುಂಚೆ ಎತ್ತು ಅಷ್ಟು ಮುಟ್ತಿದ್ನೇ ರೀ, ಭಯ ಏನು ಇರ್ತಿದ್ದಿಲ್ಲ. ಇವು ಹೊಸ ಎತ್ತಲ್ಲ ಈ ಕಡೆ ಐತಲ್ಲ ಇದು ಗುದ್ದುತ್ತಂತ, ಆ ಕಡೆ ಸೈಡ್ ಏನೈತಲ್ಲ ಅದು ಸಂಪನ್ನ ಐತೆ ಅಂತ ಹೇಳಕತ್ತಿದ್ರು ಮಾಮರು. ಈಗ ಇನ್ನು ಪೂಜೆ ಮಾಡಬೇಕು. ಅದು ಎತ್ತಿಗೆ ಇದು ಎತ್ತಿಗೆ ಮೈಯೆಲ್ಲ ತೊಳೆದು ಕೊಂಬಿಗೆಲ್ಲ ಬಣ್ಣ ಹಚ್ಚಿದ್ರೆ ಎಷ್ಟು ನೀಟ್ ಕಾಣಿಸ್ತಾವೆ ನೋಡ್ರಿ. ಇನ್ನು ಕೊಳ್ಳಗಾಕೋ ಗುಂಬ್ರಿ ಇನ್ನು ಜಾತ್ರೆ ತೊಗೊಂಡಿದ್ರಿ ಮಾಮರು. ಅದು ಅಣಿಕಟ್ಟನ್ನು ಹೊಸ ತೊಗೊಂಡಿದ್ರು. ಅವ್ನು ಇವತ್ತು ಹಾಕಿಲ್ಲ, ಎದಕ್ಕೇನು ಗೊತ್ತಿಲ್ಲ. ಅಂದ್ರೆ ಮೆರವಣಿಗೆಗೆ ಊರಿಗೆ ಬಂದ್ರೆ ಹಾಕಿದ್ರು. ಬಟ್ ಇಲ್ಲೇ ಹೊಲ್ದಾಗ ಪೂಜೆ ಮಾಡಿ ಹಂಗೆ ಬಿಡ್ತೀವಲ್ಲ, ಹಂಗಾಗಿ ಬ್ಯಾಡ್ ಅಂತಂದರು. ಬರಬೇಕಾದ್ರೆ ಮನೆಯಿಂದ ಬರ್ಬೇಕಾದ್ರೆ ತೊಗೊಂಬರ್ಲೇನು ಮಾಮ ಅಂತ ಫೋನ್ ಹಚ್ಚಿದ್ದೆ. ಬ್ಯಾಡ್ ಅಂತೇಳಿ ಹೇಳಿದರು, ಹಂಗಾಗಿ ತರಲಿಲ್ಲ. ಅವನ್ನೂ ಹಾಕಿದ್ರೆ ಇನ್ನೂ ನೀಟ್ ಕಾಣಿಸ್ತಾವ್ರಿ. ಅವಾಗ ನನಗೆ ನನ್ನ ನೆನಪಿದ್ದಾಗಿಂತನೂ ನಮ್ಮ ಮನ್ಯಾಗ ಅದಾವು ಇವು ಇಷ್ಟು ದಪ್ಪ ಅದಾವ್ರಿ ಗುಂಬ್ರಿ. ಅವಾಗ ನಮ್ಮ ಅಜ್ಜಾರು ಮಾಡಿಸಿದ್ವಂತವು. ಅವು ಇನ್ನೂ ಮನ್ಯಾಗ ಹಂಗಾದವು. ತಗೊಂಬರ್ಲೇನಂದೆ, ಬ್ಯಾಡ ಅಂದ್ರು ಮಾಮರು, ಹಂಗಾಗಿ ಬಿಟ್ಟಿವಿ ನೋಡ್ರಿ. ಆವಾಗ ಆಡು ಮರಿ ಎಲ್ಲ ಸಣ್ಣ ಸಣ್ಣ ಇರ್ತಿದ್ವಲ್ವ, ಈ ಕಡೆ ಸೈಡ್ ಬಿಡ್ತಿದ್ವಿ. ಇವಾಗ ಅದು ನಿಮಗೆ ಕಾಣಿಸ್ತಿದೆಯಲ್ವ, ಅದು ತಗಡಿನ ಥರ ಐತಲ್ಲ, ಅದರಲ್ಲಿ ಕಾಳು ಹಾಕಿ ಮೇಯಿಸ್ತಿದ್ರು ಮಾಮರು. ಇವಾಗ ಬೇಸಿಗೆ ತನಕ ತರಂಗಿಲ್ಲ ಅಂತ ಅನ್ಸುತ್ತಾ. ಇವು ನೋಡ್ರಿ, ಇವಾಗ ಬೆಳೆಯೆಲ್ಲ ಒಂದು ಸ್ವಲ್ಪ ಎತ್ತರ ಆದ್ರೆ ಇದು ಎತ್ತಿನ ಬಾಯಿಗೆ ಹಾಕ್ತಾರೆ. ಇದಕ್ಕೆ ಚಿಕ್ಕ ಅಂತೇಳಿ ಕರೀತಾರೆ. ಮೊನ್ನೆ ಆಡು ಮಾರಿ ಬಂದ್ರೆ ಅಂತ ಹೇಳಿದ್ನಲ್ವ, ಕುಕುಂಪಳಿ ಸಂತೆಗೆ ತೊಗೊಂಬಂದಾರ ಮಾಮರು. ಇವನ್ನ ಮನೆಯಾಗಿದ್ವು, ಇವತ್ತು ತೊಗೊಂಬಂದಾರ. ಇದು ಬರ್ತಲ್ಲ ಹಿಂಗೆ ಮಾಡಿ ನೀಟಾಗಿ ಕಸ ಗುಡಿಸ್ತಾರೆ ಮಾಮರು ಪ್ರತಿದಿನ. ಇದನ್ನು ನಂದಾಯಿತು, ಅಕ್ಕನ ಡೆಲಿವರಿಯಾಗ ಆಯಿತು. ಕುಳ್ಳಿಗಂತೂ ಯಾವುದೇ ಸಮಸ್ಯೆ ಇಲ್ಲ. ಯಾವಾಗಲೂ ಮನೆಯಾಗ ಇರ್ತಿದ್ದಲ್ವ, ಹಾಗಾಗಿ ಇಲ್ಲ ಹಚ್ತಿದ್ರು. ಇಲ್ಲಿ ಕಾಣಿಸ್ತಿದ್ಯಲ್ಲ, ಏನಿದ್ರ ಮಾಡಿಬಿಡಿ ಮಾಡಿ ಅದ್ರಾಗ ಇಲ್ಲಿ ಬಡಿತಿದ್ರು ನೋಡ್ರಿ ಕೂಡಿ.
ಫ್ರೆಂಡ್ಸ್, ಇವಾಗ ಪೂಜೆ ಎಲ್ಲ ಮುಗೀತು. ಕಾಯಿಗಳು ಇವಾಗ ಊಟ ಮಾಡಿ ಮತ್ತೆ ಮನೆ ಕಡೆ ಹೋಗೋದಷ್ಟೇ. ಇಲ್ಲಿ ನೋಡ್ರಿ, ಊಟಕ್ಕೆ ರೆಡಿಯಾಗಿ ಕುಂತ್ಬಿಟ್ಟಾಳ ಮಂಟಿ. ನಿಮ್ಮಿಬ್ಬರಿಗೆ ಊಟಿಲ್ಲ ಆಂಟಿ. ಆಂಟಿ ಆಂಟಿ ಹರ್ಷಾಗ ನಿನಗೆ ಊಟಿಲ್ಲ. ಹಾಯ್. ಎಲ್ಲಿ ಇಬ್ಬತ್ತಿ ಪಟ್ಟ ಹಚ್ಕೊಂಡು ಹಿಂಗಿಗೆ ಸೂಪರ್. ಚುಪ್ಪರ್ 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 ಸ್ವಾಮಿ ವಿವೇಕಾನಂದ.
ಇಲ್ಲಿ ನೋಡಿ ಫ್ರೆಂಡ್ಸ್, ನಾನು ಸ್ಟಾರ್ಟಿಂಗ್ ಈ ಲಾಗ್ ಸ್ಟಾರ್ಟ್ ಮಾಡಿದಾಗ ಹೇಳಿದ್ನಲ್ವ, ಎತ್ತು ಪೂಜೆ ಮಾಡೋದಕ್ಕೆ ಮನೆಗೆ ನೋಡ್ಕೊಂಬರಲ್ಲ, ಇಲ್ಲೇ ಪೂಜೆ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರಲ್ಲ ಮಾಮರು. ಹಾಗಾಗಿ ನಾವು ಹೊಲಕ್ಕೆ ಬಂದ್ವಿ. ಬಟ್ ನಾವು ಹೊಲಕ್ಕೆ ಬಂದಿದ್ದಾದಮೇಲೆ ಇಲ್ಲಿ ಬಂದಿದ್ದಾರಲ್ವ ಇವರಿಬ್ಬರು, ಎತ್ತನ್ನ ಕರಿ ಓಡಿಸೋದಕ್ಕೆ ಹೊಡ್ಕೊಂಡು ಹೋಗ್ತೀವಿ ಅಂತೇಳಿ ಮಾಮರನ್ನ ಕೇಳ್ತಿದ್ರು. ಅವರು ಬೇಡ ಅಂತಿದ್ರು, ಇವರು ಬಿಡ್ತಾ ಇರಲಿಲ್ಲ. ಹಾಗಾಗಿ ಫೋನ್ ಮಾಡಿದರು. ದೊಡ್ಡ ಮಾಮರು ಬಿತ್ತಕ್ಕೆ ಹೋಗಿದ್ರು, ಹಾಗಾಗಿ ಅವ್ರಿಗೆ ಫೋನ್ ಮಾಡಿ ಹೇಳಿದ್ರಂತ ಆಗಲೇ. ಹಾಗಾಗಿ ಹೊಲಕ್ಕೆ ಬಂದು ಇವಾಗ ಹೊಡ್ಕೊಂಡು ಹೋದ್ರಾಯ್ತು ಅಂತೇಳಿ ಬಂದಿದ್ದರು. ನಾವು ಮುಂಚೆನೇ ಇಷ್ಟು ಹೇಳ್ಬಿಟ್ಟಿದ್ರೆ ಹೊಲಕ್ಕೆ ಬರ್ತಿರ್ಲಿಲ್ಲ. ಅಲ್ಲೇ ಹೆಂಗೂ ಕರಿ ಓಡಿಸೋದಕ್ಕೆ ಎತ್ತು ಬರ್ತಾವಲ್ಲ, ಅಲ್ಲೇ ಎಡೆ ಎಲ್ಲ ಹಿಡಿದು ಎತ್ತಿಗೆ ಪೂಜೆ ಮಾಡಿ ಕಳಿಸ್ತಿದ್ವಿ ಅಂತೇಳಿ ಆಂಟಿ ಹೇಳ್ತಿದ್ರು ಹಂಗೇನೆ. ಹಾಗಾಗಿ ಮತ್ತೆ ಇಲ್ಲಿ ಬಂದಮೇಲೆ ಹೇಳಿದ್ರಲ್ವ, ಇರಲಿ ಬಿಡು ಅಂಥೇಳಿ ಮತ್ತೆ ಬಂದು ಇವಾಗ ಊಟ ಎಲ್ಲ ಮಾಡಿದ್ವಿ. ನೀವು ನೋಡಿದ್ರಿ ಲಾಗಲ್ಲಿ. ಆಲ್ರೆಡಿ ಇವಾಗ ಇವ್ರು ಬಂದಿದ್ದಾದಮೇಲೆ ಟೈಮ್ ಬಂದು 6 ಗಂಟೆ ಆಗಿತ್ತು. ಹಾಗಾಗಿ ಮಾಮರು ಆ ಕಡೆ ಹೌಸ್ ತೋರಿಸಿದ್ನಲ್ವ, ಅದು ಕಟ್ಟಿರೋದಕ್ಕೆ ನೀರೆಲ್ಲ ಹಾಕ್ತಿದ್ರು. ಇವರು ಪದೇ ಪದೇ ಫೋನ್ ಮಾಡಿ ಬಾ ಅಂತ ಕರಿತಿದ್ರು. ಇದರಲ್ಲಿ ಒಂದೆತ್ತು ಗುತ್ತೈತಿ ಅಂತ ಹೇಳಿದ್ನಲ್ವ, ಹಾಗಾಗಿ ಸುಮ್ಮನೆ ಯಾಕೆ ರಿಸ್ಕ್ ಅನ್ನೋದಕ್ಕೋಸ್ಕರ ಮಾಮರನ್ನ ಕರಿತಿದ್ರು. ಅಂದರೆ ಮುಂಚೆ ಹಳೆ ಎತ್ತಿದ್ವಲ್ಲ, ಅವನ್ನ ಪ್ರತಿ ವರ್ಷವೂ ಹೊಡ್ಕೊಂಡು ಹೋಗ್ತಿದ್ರು ಕರಿ ಓಡಿಸೋದಕ್ಕೆ. ಈ ಸರಿ ಹೊಸ ಎತ್ತಲ್ವ, ಸುಮ್ಮನೆ ಬೆದರ್ತಾವು, ಬೇಡ ಅಂತ ಹೇಳಿದರು ಮಾಮರು. ಅದಾದಮೇಲೆ ಇರಲಿ ಬಿಡು ಅಂತೇಳಿ ಮತ್ತೆ ಹೊಡ್ಕೊಂಡು ಹೋದರು. ಮುಂಚೆ ಎತ್ತನ್ನ ಅಲ್ಲೇ ಶೆಡ್ ಒಳಗಡೆ ಗಾಲ್ದಿಗೆ ಹೊಟ್ಟಾಕಿ ಕಟ್ಟಿದ್ರು. ಅದಾದಮೇಲೆ ಇಲ್ಲೇ ನೀರು ಕುಡಿಸ್ಕೊಂಡು ಹೋದ್ರಾಯ್ತು. ಮತ್ತು ಊರಾಗ ಹೆಂಗೋ ಏನೋ ಅಂತೇಳಿ ಮಾಮರು ಹೇಳ್ತಿದ್ರು. ನಾನು ತೋರಿಸಿದ್ನಲ್ವ ಆವಾಗಲೇ ದೋಣಿ, ಅಲ್ಲಿಗೆ ಹೋಗಿ ಎತ್ತಿಗೆ ನೀರು ಕುಡಿಸ್ಕೊಂಡು ಊರಾಗ ಹೊಡ್ಕೊಂಬಂದರು. ಈ ವರ್ಷ ಸೇರಿದ್ರು. ಈ ವರ್ಷವೂ ನಮ್ಮ ಎತ್ತನ ಕರಿ ಎರೆದಿದ್ದು. ಲಾಸ್ಟ್ ವರ್ಷ ಅಂದರೆ ಹಳೆ ಎತ್ತಿದ್ವಲ್ಲ, ಅವಾಗಿಂದನೂ 4 ವರ್ಷ ಮತ್ತು ಇದೊಂದು ವರ್ಷ 5 ವರ್ಷವೂ ಸತತವಾಗಿ ನಮ್ಮ ಎತ್ತನ ಕರಿ ಎರೆದಿದ್ದು. ಇವಾಗ ಫುಲ್ ವಿಡಿಯೋನ ನಾನು ಹಾಗೆ ರಾ ಆಗೇನೆ ಹಾಕ್ತೀನಿ. ಇದಾದಮೇಲೆ ಮಾಮರ ಕಡೆ ನೀರು ಕುಡಿಸ್ಕೊಂಬರೋಕಂತೇಳಿ ಹೋದ್ರಲ್ಲ, ಆವಾಗಲೇ ನಾನು ಆಂಟಿ ಕೈಲಿ ಫೋನ್ ಕೊಟ್ಟು ಮಕ್ಕಳನ್ನಿಬ್ಬರನ್ನು ಕರ್ಕೊಂಡು ಮನೆ ಕಡೆಗೆ ಬಂದೆ. ಇಲ್ಲಿಂದ ನಾನು ಫುಲ್ ವಿಡಿಯೋನ ಹಾಗೆ ರಾ ಆಗೇನೆ ಹಾಕ್ತೀನಿ ಮತ್ತು ಸ್ವಲ್ಪ ಮ್ಯೂಸಿಕ್ ಜೊತೆಗೂ ಹಾಕ್ತೀನಿ. ವಿಡಿಯೋ ಫುಲ್ ನೋಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ.
ಅವ್ನು ಬಣ್ಣ ಬಣ್ಣ ಅದು ಯಾವ್ದೋ ಬಂತಲ್ಲ. ಇನ್ನೂ ಯಾವ್ದಾಡ್ತಾರಲ್ಲ ಯಾರು ನಮ್ಮ ಬಂದು ಯಾರು ಬರ್ತಾರೆ. ಇಲ್ಲೋರಿ ಫ್ರೆಂಡ್ಸ್, ವಿಡಿಯೋ ಪೂರ್ತಿಯಾಗಿ ನೋಡಿದರೆ ನಿಮಗೆ ಗೊತ್ತಾಗಿರುತ್ತೆ. ಈ ವರ್ಷವೂ ಸಹ ನಮ್ಮ ಎತ್ತನೇ ಕರಿ ಎರೆದ್ವು. ಹಾಗಾಗಿ ಮೆರವಣಿಗೆಗೆ ಏನೇನು ಬೇಕಾಗುತ್ತೆ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಅದಾದಮೇಲೆ ಮೆರವಣಿಗೆ ಎಲ್ಲ ನೋಡಲೇರು ಅದನ್ನು ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ, ಬಟ್ ಇದರಲ್ಲಿ ಶೇರ್ ಮಾಡ್ತಿಲ್ಲ. ಇವಾಗ ಎಲ್ಲ ಮೆರವಣಿಗೆ ಮುಗಿಸಿದ್ದಾದಮೇಲೆ ಫೈನಲಿ ಎತ್ತಿಗೆ ಕಳಸ ಎಲ್ಲನೂ ಬೆಳಗಿ ಆಮೇಲೆ ದೃಷ್ಟಿ ತೆಗಿಬೇಕು ಅಂತೇಳಿ ಏನೇನು ಬೇಕಾಗುತ್ತೋ ಎಲ್ಲನೂ ತೊಗೊಂಡು ಬಂದು ಇಟ್ಕೊಂಡಿದ್ವಿ ಇಲ್ಲೇ ಕೆಳಗಡೆ ಅಂಗಡೀಲಿ. ಇವಾಗ ಆಂಟಿ ಕಳಸ ಬೆಳಗ್ತಿದ್ದಾರೆ. ಕಳಸ ಬೆಳಗಿ ಆಮೇಲೆ ಪೂಜೆ ಎತ್ತಿಗೆ ಮತ್ತೆ ಪೂಜೆ ಮಾಡಿ ಎಡಿನ ಕೊಡ್ತಾರೆ. ಬಟ್ ನಾವು ಹೊಲದಲ್ಲೇ ಹೋಗಿ ಆಲ್ರೆಡಿ ಪೂಜೆ ಮಾಡಿ ಎಡಿ ಎಲ್ಲನೂ ಕೊಟ್ಟಿದ್ವಿ. ಆದರೂ ಇನ್ನೊಂದು ಸರಿ ಪೂಜೆ ಮಾಡೋಣ ಅಂಥೇಳಿ ಮತ್ತೆ ಮಾಡ್ತಿದ್ದಾರೆ, ನೋಡ್ತಿರ್ಬೋದು. ಕಳಸ ಎಲ್ಲ ಬೆಳಗ್ತಾಳಲ್ವ ಆಂಟಿ ಅಂದರೆ ಮನೆ ಮಗಳಿಗೆ ಸೀರೆ ಕೊಡಬೇಕಂತ, ಹಾಗಾಗಿ ಸೀರೆನೂ ಕೊಟ್ವಿ ಆಂಟಿಗೆ. ಅವರು ಇವತ್ತು ಹುಣ್ಣಿಮೆ ಬೇಡ ನಾಳೆ ಉಟ್ಕೊಂಡು ಹೋಗ್ತೀನಿ ಅಂತೇಳಿದರು. ಸರಿ ಅಂತೇಳಿ ಎಲ್ಲ ಫೈನಲಿ ಪೂಜೆ ಎಲ್ಲನೂ ಮಾಡಿ ಇನ್ನೇನು ಎತ್ತನ್ನ ಹೊಡ್ಕೊಂಡೋಗಿ ಹೊಲ್ದಲ್ಲಿ ಕಟ್ಟಾಕಿ ಬರ್ತಿದ್ರು. ಹಂಗಾಗಿ ಕೆಲವಷ್ಟು ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ, ಹಾಗೆ ಫೋಟೋಸ್ಗಳನ್ನು ತಗೊಂಡೆ. ಹಾಗಾಗಿ ಅಲ್ಲಿ ಸೇರಿದ್ರಲ್ಲ ಎಲ್ಲರೂ ಮಾಮರ್ ಕರೆದು ನಿಲ್ಲಿಸ್ತಾ ಇದ್ರು. ನಾನು ಫೋಟೋ ತೆಗಿತಿದ್ದೆ, ಹಾಗಾಗಿ ಒಂದು ವಿಡಿಯೋ ಕ್ಯಾಪ್ಚರ್ನ ತಗೊಂಡೆ.